ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ನಮಸ್ಕಾರ. ಎಲ್ಲ ಹಿಂದೆ ನಿಂತ್ಕೋತಾರೆ, ಅದಕ್ಕೆ ರಿಲೇ ಆಗ್ತಾ ಇದೆ ಡೈರೆಕ್ಟಾಗಿ. ನಾನು ಕಳೆದು ಬಿಟ್ಬಿಟ್ಟು ಹಿಂದೆ ನಿಂತಿರೋರು ಕಾಣ್ತಾ ಇರ್ತಾರೆ. ಅದಕ್ಕೆ ನಮ್ಮ ಹ್ಯಾರಿಸ್ ರಿಲೇ ಆಗ್ತಾ ಇರೋದ ತೋರಿಸ್ತಾ ಟಿವಿಲಿ. ಬಂದೋಳೆ ನಮ್ಮ ಸ್ಪೀಕರ್ ಸಾಹೇಬರು, ಖಾದರ್ ಸಾಹೇಬ್ರೆ ಫಸ್ಟ್ ಕ್ಲಾಸ್ ಮೇಸ್ಟ್ರ ಥರ ಪಾಠ ನಮಗೂ ಅಲ್ಲೂ ಹೇಳ್ತಾವ್ರೆ, ನಿಮಗೂ ಇಲ್ಲಿ ಹೇಳಿದ್ರು. ಈಗ ಸೊ ರಾಮಲಿಂಗರ ಸಾಹೇಬರು ರೆಡ್ಡಿ ಅವರು ಹೋದರು, ಮಿತ್ರ ಹ್ಯಾರಿಸ್ ರವರು, ರಹೀಮ್ ಖಾನ್ ರವರು, ಮಧು ಬಂಗಾರಪ್ಪನವರು, ಪ್ರಶಾಂತ್, ದಯಾನಂದ್, ಶ್ರೀಧರ್, ಶಿವಕುಮಾರ್, ಮುಲಾನಾ, ಇನ್ನೆಲ್ಲ ಭಾಳ ಜನ ಎಲ್ಲ ಹಿರಿಯರೆಲ್ಲ ಇದ್ದೀರಿ, ಮಾಧ್ಯಮ ಸ್ನೇಹಿತರಿದ್ದೀರಿ. ಈ ವರ್ಷ ಸಾಧನೆ ಮಾಡಿ, ಬದುಕಿನಲ್ಲಿ ಸಾಧನೆ ಮಾಡಿ, ಈ ಪ್ರೆಸ್ ಕ್ಲಬ್ ವತಿಯಿಂದ ತಾವೆಲ್ಲ ಪ್ರಶಸ್ತಿಯನ್ನು ಪಡೆದಿದ್ದೀರಿ. ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು, ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ಕೂಡ ಎಲ್ಲರೂ ಕೂಡ ಪಡೆದಿದ್ದೀರಿ. ಯಾರು ಪಡ್ಕೊಂಡಿದ್ದೀರಿ ಅವ್ರಿಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ತುಂಬ ಹೃದಯದ ಶುಭವನ್ನು ಹಾರೈಸ್ತೇನೆ. ನೀವು ಬರೀ ವ್ಯಕ್ತಿ ಮಾತ್ರ, ನಿಮಗೆ ಕಷ್ಟಪಟ್ಟು ನಿಮಗೆ ದುಡಿದು ಸಹಾಯ ಮಾಡಿದಂಥ ನಿಮ್ಮ ಕುಟುಂಬ ಅಂದರೆ ಧರ್ಮಪತ್ನಿ ಒಬ್ಬರೇ ಅಲ್ಲ, ಬೆಳಗ್ಗೆ ಸಾಯಂಕಾಲ ನಿಮ್ಮ ಎಂಪ್ಲಾಯೀಸು, ನಿಮ್ಮ ಜೊತೆಯಲ್ಲಿ ಸಾಧನೆಗೆ ಇದ್ದಂಥ ಶ್ರಮಪಟ್ಟಂಥ ಪ್ರತಿಯೊಬ್ಬರೂ ಕೂಡ ಈ ಅಭಿನಂದನೆ ಸೇರಬೇಕು ಅಂತೇಳಿ ನಾನು ಭಾವಿಸ್ಕೊಂಡು, ಏಕೆಂದರೆ ಒಂದೊಂದು ಸಣ್ಣ ವ್ಯಕ್ತಿಗಳು ಕೂಡ ಈ ಹುಲ್ಕಡ್ಡಿ, ನಾವು ಹುಲ್ಕಡ್ಡಿನ ಏನು ಹುಲ್ಕಡ್ಡಿ ಅನ್ನಂಗಿಲ್ಲ. ಈಗ ಗಣೇಶನ ಮಾಡಬೇಕಾದ್ರೆ ಪಿಳ್ಳಾರ್ತಿ ಸಗಣಿಗೆ ಒಂದು ಸಣ್ಣ ಹುಲ್ಕಡ್ಡಿ ಇಟ್ಟ ತಕ್ಷಣ ಅದು ಪಿಳ್ಳಾರ್ತಿ ಆಗ್ಬಿಡ್ತದೆ. ಹಂಗೆ ಯಾರನ್ನೂ ಕೂಡ ಒಂದು ಸಂಸ್ಥೆಯಲ್ಲಿ ಇವನ ಕೈಲಿ ವೇಸ್ಟು, ಇವನು ಕೆಲಸ ಇಲ್ಲ, ಇದು ಸಗಣಿ, ಇದು ಹುಲ್ಲು, ಬರೀ ಕೆಳಗಡೆ ದನಕರುಗಳಿಗಿದೆ, ಇಲ್ಲಾಂದರೆ ಬೇರೆ ಎಂತಕ್ಕೂ ಅನುಕೂಲ ಆಗ್ತದೆ ಅನ್ನೋದು ಯಾರನ್ನೂ ಬಿಡೋಂಗಿಲ್ಲ. DVG ಅವ್ರು ಹೇಳ್ತಾರೆ, ನಾನು ಮಮ್ಮಾಡು ಕೈಗೆ ದೊರಜ ಹುಜ್ಜುಗವ, ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ, ಈ ನಮ್ಮ ಉದುಮಿಲ್ಲ ಜಗದ ಹುಡುಗರಿಗೆ ತಾಡು ನಿನಗುದು ಮಂಕುತಿಮ್ಮ ಅಂತ. ಈ ದೇಗುಲ ಜಗತ್ತ ಗುಡಿಯಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ಅವಕಾಶಗಳಿದ್ದೇ ಇದೆ ಅಂಥೇಳಿ DVG ಅವ್ರು ಹೇಳ್ತಾರೆ. ನಮ್ಮ ಹೆಣ್ಮಗಳು ಆ ಜ್ಯೋತಿ ಬೆಳೆಸ್ಬೇಕಾರೆ ಒಂದು ವಿಚಾರವನ್ನು ಪ್ರಸ್ತಾವನೆ ಮಾಡಿದ್ರು. ಸ್ವಲ್ಪ ಕಲಿಬೇಕಮ್ಮ ನೀನು, ಶ್ಲೋಕ ಸರಿಯಾಗಿ ಕಲಿಬೇಕು, ಶ್ಲೋಕ ನೀನೇ ತಿರ್ಗಾ ತೆಗೆದು ಓದಬೇಕು, ಏನದು ಶ್ಲೋಕ ಅದಂತ. ನಾನು ಹೇಳ್ತೀನಿ ಕೇಳಿ. ಶಿವಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನಶಕ್ತಿ ಸ್ವರೂಪಶ್ಚ ದೀಪ ಜ್ಯೋತಿ ಪ್ರಕಾಶತಂ. ಪ್ರತಿಯೊಂದು ಪದನೂ ಭಾಳ ಅರ್ಥಗರ್ಭಿತವಾಗಿರಬೇಕು ಒಂದು ಶ್ಲೋಕದಲ್ಲಿ. ಅದು ಸ್ವಲ್ಪ ಸರಿ ಇರಲಿಲ್ಲ, ಸ್ವಲ್ಪ ಮಿಸ್ಗೈಡ್ ಆಗಿತ್ತು, ಅದನ್ನು ಕರೆಕ್ಟ್ ಮಾಡ್ತಾ ಇದ್ದೀನಿ. ಏಕೆಂದರೆ ಎಲ್ಲರೂ ಕೂಡ ಕತ್ತಲಿಂದ ಬೆಳಕು ಹೋಗಬೇಕು, ಆರೋಗ್ಯವಂತರಾಗಿರಬೇಕು, ಐಶ್ವರ್ಯವಂತರಾಗಿರಬೇಕು, ಬದುಕಿನಲ್ಲಿ ನೆಮ್ಮದಿ ಸಿಗಬೇಕು. ಅದಕ್ಕೆ ಈ ಜ್ಯೋತಿ, ನಾವೆಲ್ಲ ಹಚ್ಚಿರೋದು ಜ್ಯೋತಿ ಇಷ್ಟು ಸಂತೋಷವಾಗಿ ಇದೆ. ಆ ಜ್ಯೋತಿ ಇಷ್ಟು ಬೆಳಿಬೇಕಾದ್ರೆ ಅದರಿಂದ ಎಣ್ಣೆ ಇದೆ, ಬತ್ತಿ ಇದೆ, ಅದು ಇದೆರಡು ಸುರುಟ್ತಾ ಇರ್ತದೆ. ಅದು ಸುಡೋದು ಯಾರಿಗೂ ಗೊತ್ತಾಗೋದಿಲ್ಲ, ಆ ಬೆಳಕು ಮಾತ್ರ ಕಾಣ್ತಾ ಇರ್ತದೆ. ಹಂಗೆ ನೀವು ಯಾರು ಇವತ್ತು ಪ್ರಶಸ್ತಿ ಪಡೆದಿದ್ದೀರಿ, ಬೇಕಾದಷ್ಟು ಏಟ್ ತಿಂದಿರಿ ಜೀವನದಲ್ಲಿ. ನಾನು ಹೇಳ್ತಾ ಇರ್ತೀನಿ, ಕಲ್ಲು ಪ್ರಕೃತಿ ಕಡೆದರೆ ಆಕೃತಿ ಪೂಜಿಸಿದರೆ ಸಂಸ್ಕೃತಿ ಅಂತ. ಹಂಗೆ ನೀವೆಲ್ಲ ಈ ಶ್ರಮಪಟ್ಟು ಇವತ್ತು ಅಭಿನಂದನೆ ನಿಮಗೆಲ್ಲ ಮಾಡಿರ್ಬೇಕಾರೆ, ಸನ್ಮಾನ ಮಾಡಿರ್ಬೇಕಾರೆ, ಈ ಹಾರ ಇದೆಯಲ್ಲ ಭಾಳ ಭಾರ, ಇದು ಸಾಬಾ ಭಾಳ ಭಾರ ಇದು. ಸೊ ಹಂಗಂತ ಈ ಸನ್ಮಾನ ಆಯಿತು ಅಂದ ತಕ್ಷಣ ಮುಗಿದೋಯ್ತು ಅಂತ ತಿಳ್ಕೊಳ್ಕೊಬೇಡಿ. ಮೋರ್ ರೆಸ್ಪಾನ್ಸಿಬಿಲಿಟಿ ಇದು, ಇನ್ನು ಹೆಚ್ಚಿಗೆ ಸೇವೆ ಮಾಡಬೇಕು ಅಂತೇಳಿ ಪ್ರಶಸ್ತಿಯನ್ನು ನಿಮಗೆ ಈ ಸಂದರ್ಭದಲ್ಲಿ ಕೊಟ್ಕೊಂಡು ಬಂದಿದ್ದಾರೆ. ನೀವು ಮಾಧ್ಯಮದವ್ರು ಕರೆದಿದ್ದೀರಿ, ನನಗೆ ನಿಮ್ಮ ಕಂಡ್ರೆ ಸ್ವಲ್ಪ ನನಗೊಂದು ಟೈಮ್ ಅಲರ್ಜಿ ಆಯ್ತದೆ.
ಆದರೂ ವಿಧಿ ಇಲ್ಲ, ನಾನು ಬಿಡೋಂಗಿಲ್ಲ, ನಾವು ನಿಮ್ಮ ಬಿಡೋಂಗಿಲ್ಲ. ನೀವೊಂದು ಟ್ರೈನಿಂಗ್ ಸ್ಕೂಲ್ ಮಾಡಬೇಕು ಪ್ರೆಸ್ ಕ್ಲಬ್ ಅವರು. ಈ ಕೆಲವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ, ನಮಗಂತೂ ಬೆಳಗ್ಗೆ ಸಾಯಂಕಾಲ ನಿದ್ದೆ ಮಾಡ್ಕೊಳ್ಳೋ ಮನೆಗೆ ಬಾಯಿಗೆ ತಂದು ಇಡ್ತಾನೆ ಇರ್ತೀರ ನೀವೆಲ್ಲ. ಅದು ನಿಜ ಏನೋ ನಡೆದಿದೆ ಅಂತ ನಮ್ಗೆ ಗೊತ್ತಿರೋದ್ರೆ ಎಲ್ಲ ಬಂದ್ಬಿಡ್ತೀವಿ. ಅವ್ರು ಯಾರೋ ಹಂಗೆ ಅಶೋಕ್ ಹಂಗಂದ್ರು, ಕುಮಾರಸ್ವಾಮಿ ಪಾಪ ಅವ್ರು ಅಂದಿರೋದೇ ಇಲ್ಲ, ತಕ್ಷಣ ಬಂದು ಬಾಯಿಗೆ ಇಟ್ಬಿಡ್ತೀರ ಅವ್ರು ಹಂಗಂದ್ರು ಅಂತ. ಅಂಥವ್ರಿಗೆಲ್ಲ ಯಾವ ರೀತಿ ನೀವು ಪಾಠ ಕಲಿಸ್ಬೇಕು ಅಂತ, ಯಾಕೆಂದರೆ ಸತ್ಯ ನುಡಿಬೇಕು, ಮಿಸ್ಗೈಡ್ ಆಗಬಾರ್ದು. ನನಗೆ ಬೇಕಾದಷ್ಟು ಇಂಥ ಸಂದರ್ಭದಲ್ಲಿ ಅನುಭವ ಆಗಿದೆ. ಅಂತ ಯಾರು ಮಿಸ್ಗೈಡ್ ಮಾಡಿ ಸಮಾಜನ ಒಡಿಲಿಕ್ಕೆ, ಅಶಾಂತಿ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅಂಥವ್ರಿಗೆ ನೀವು ಅವ್ರಿಗೆ ಪಾಠ ಕಲಿಸೋಂಥ ವ್ಯವಸ್ಥೆ ನಿಮ್ಮಲ್ಲಿ ಕೂಡ ಆಗಬೇಕು. ಏಕೆಂದರೆ ಇದು ಭಾಳ ದೊಡ್ಡ ಜವಾಬ್ದಾರಿ. ನಾನು ಹೇಳ್ತಾ ಇರ್ತೀನಿ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತ. ಈಗ ನನಗೂ ನಿಮ್ಮ ಮೇಲೆ ಟೀಕೆ ಮಾಡೋಕ್ಕೆ ನನಗೆ ಇಷ್ಟ. ಏನು ಟೀಕೆ ಮಾಡೋಣ ಇವತ್ತು ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಇಷ್ಟು ನಾವೆಲ್ಲ ಇದ್ದೀವಿ, ಹೆಣ್ಣು ಕುಟುಂಬದ ಕಣ್ಣು. ಒಂದೊಂದು ಸಕ್ಸಸ್ ಸ್ಟೋರಿ ಮುಂದೆ ಪಾಪ ಹೆಣ್ಮಕ್ಳು ಬಂದಿದ್ದರು. ನೀವು ಒಂದು 4 ಜನ ಹೆಣ್ಮಕ್ಳಿಗೆ ಸನ್ಮಾನ ಮಾಡಿದರೆ ನಾನು ಇವತ್ತು ಖುಷಿ ಪಡ್ತಿದ್ದೆ. ಒಬ್ಬರು ಹೆಣ್ಮಕ್ಳು ಇಲ್ವಲ್ಲ ಅಂತ ಸ್ವಲ್ಪ ನಂಗೆ ಬೇಜಾರಾಗ್ತಿದೆ. ಹೆಣ್ಮಕ್ಳು ಕೂಡ ಸಾಧನೆ ಮಾಡಿದ್ರು ಭಾಳ ಜನ ಇದ್ದಾರೆ. ಹೆಣ್ಮಕ್ಳು ಸಾಧನೆ ನಿಮ್ಮಲ್ಲೂ ಮಾಧ್ಯಮದಲ್ಲೂ ಸೇವೆ ಮಾಡಿದಂಥವ್ರು ಇದ್ದಾರೆ, ಬೇರೆ ಕೂಡ ಸಮಾಜದ ಸೇವೆ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಟೈಮ್ ಸ್ವಲ್ಪ ರೆಕ್ಟಿಫೈ ಮಾಡ್ಕೊಳ್ಳಿ, ಆಗ್ಬೋದಲ್ಲ. ಶ್ರೀಧರ್ ಮತ್ತು ತಂಡ ಪ್ರೆಸ್ ಕ್ಲಬ್ ಅವ್ರಿಗೆ ಒಂದು ಸ್ಮಾಲ್ ಹಿಂಟ್ ನಾನು ಕೊಡ್ತಾ ಇದ್ದೀನಿ. ಸೊ ಮಹಿಳಾ ಸಬಲೀಕರಣದಲ್ಲಿ ಇದ್ದೀವಿ. ಈ ನೆಕ್ಸ್ಟ್ ಇಯರಿಂದ ಏನು ಮಾಡೋಕ್ಕಾಗಲ್ಲ, 33% ಬೇರೆ ಬಂದ್ಬಿಡ್ತದೆ. ಲೀಡರ್ಸ್ ಆಗೋಗ್ತಾರೆ. ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ರಿಸರ್ವೇಷನ್ ಬಂದಿದೆ. ಈಗಾಗಲೇ ನಮ್ಮ ಕಾರ್ಪೊರೇಷನ್ವರೆಗೂ 50% ಆಗೋಗಿದೆ. ನೆಕ್ಸ್ಟು ಅಸೆಂಬ್ಲಿಗೆ ಪಾರ್ಲಿಮೆಂಟ್ ಬರ್ತದೆ, ನಾವೇನು ಮಾಡೋಕ್ಕಾಗಲ್ಲ. ಸೊ ನಾವೆಲ್ಲ ಸೇರಿ ಉಳಿಸ್ಕೊಳ್ಬೇಕು. ಇವತ್ತು ಮಾಧ್ಯಮ ಭಾಳ ದೊಡ್ಡ ಮಟ್ಟಕ್ಕೆ ಇವತ್ತು ಬೆಳೀತಾ ಇದೆ. ಕಾಂಪಿಟೇಷನ್ ಜಾಸ್ತಿ ಇದೆ, ರಿಸರ್ಚು ಜಾಸ್ತಿ ಮಾಡಬೇಕಾಗಿದೆ. ಪ್ರಿಂಟ್ ಮೀಡಿಯಾಗೆ ಭಾಳ ತೊಂದರೆ ಆಗ್ತಾಯಿದೆ. ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಈಗೆಲ್ಲ ವಿವಿಧ ರೀತಿಯಲ್ಲಿ ಬೇಕಾದಷ್ಟು ಜನ ವೈಯಕ್ತಿಕವಾಗಿ ತಮ್ಮ ಬದುಕನ್ನು ಕಟ್ಕೊಳ್ಳೋಂಥ ಬೇಕಾದಷ್ಟು ಯೂಟ್ಯೂಬರ್ಸು ಮತ್ತೊಂದೆಲ್ಲ ಕೂಡ ಬರ್ತಾಯಿದೆ. ಸೋಷಿಯಲ್ ಮೀಡಿಯಾ ಟೇಕ್ ಓವರ್ ಆಗ್ತಾಯಿದೆ. ಈ ಮಧ್ಯದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಇನ್ನು ಮುಂದಕ್ಕೆ ನೆಕ್ಸ್ಟ್ 10 years ಯಾರನ್ನು ಎಲ್ಲೆಲ್ಲಿಗೆ ತೆಗೆದುಕೊಂಡು ಹೋಗಿಬಿಡ್ತದೋ ಗೊತ್ತಿಲ್ಲ, ಯಾರು ಎಲ್ಲಿ ಕಟ್ ಪೇಸ್ಟ್ ಮಾಡಿ ಹೊಡಿತಾರೋ ಗೊತ್ತಿಲ್ಲ. ಸೊ ಅದು ಕೂಡ ಒಂದು ದೊಡ್ಡ ವಿಚಾರ ಕೂಡ ಇದೆ. ಇವತ್ತು ಭಾಳ ಜನ ವೇದನೆ ಇಲ್ಲದೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಶ್ರಮ ಇಲ್ಲದೆ ಫಲ ಇಲ್ಲ. ಸಾಧನೆ ಮಾಡೋದು ಸುಲಭನೂ ಅಲ್ಲ. ಸೊ ಹಂಗೆ ಈ ಸಂದರ್ಭದಲ್ಲಿ ತಾವು ಕೂಡ ಈ ಪ್ರೆಸ್ಗೆ ಯಾರು ಪ್ರಶಸ್ತಿ ಪಡ್ಕೊಂಡಿದ್ದೀರಿ, ಪ್ರೆಸ್ ಫ್ರೆಂಡ್ಸ್ ಇರ್ಬೋದು, ಉದ್ಯಮಿಗಳಿರ್ಬೋದು, ಎಲ್ಲರೂ ಕೂಡ ಬೇಕಾದಷ್ಟು ಶ್ರಮ ಎಲ್ಲ ಇದೆ. ನಮ್ಮ ರಾಜ್ಯದಲ್ಲಿ ಪ್ರೆಸ್ ಅವ್ರಿಗೆ ಬೇರೆ ರಾಜ್ಯ ಕಂಪೇರ್ ಮಾಡಿದ್ರೆ, ತಮಿಳ್ನಾಡು ಇರ್ಬೋದು, ತೆಲಂಗಾಣ ಇರ್ಬೋದು, ಆಂಧ್ರ ಇರ್ಬೋದು, ನಾನಿನ್ನ ದೂರಕ್ಕೆ ಹೋಗ್ತಾ ಇಲ್ಲ, ಬೇರೆ ರಾಜ್ಯಕ್ಕೆ ಕರ್ಕೊಂಡೋಗ್ರೆ ನಿಮ್ಗೆ ಜಾಸ್ತಿ ಫ್ರೀಡಮ್ ಜಾಸ್ತಿ ಇದೆ. ನಾವು ನಮ್ಗಳ ಮೇಲೆ ಏನು ಬರೆದ್ರೂ ಕೂಡ ನಿಮ್ಗೆ ನಾವು ಸುಮ್ಮನೆ ಬಿಟ್ಬಿಡ್ತೀವಿ. ಯಾವುದೇ ಆಗಲಿ, BJP ಆಗಲಿ, ದಳ ಆಗಲಿ, ಕಾಂಗ್ರೆಸ್ ಆಗಲಿ, ಸುಮ್ಮನೆ. ಅದೇ ನಾನು ನೋಡಿದ್ದೇನೆ, ಬೇರೆ ರಾಜ್ಯದಲ್ಲೆಲ್ಲ ಅಷ್ಟು ಸಲೀಸಾಗೆ ನಿಮ್ಗೆ ಇಷ್ಟು ಫ್ರೀಡಮ್ ಇಲ್ಲ. ನಾನೊಂದ್ಸತಿ ಗವರ್ನರ್ ಭೇಟಿ ಮಾಡೋಕ್ಕೆ ಹೋಗಿದ್ದೆ. ಈಗ ಇಲ್ಲ, ಗವರ್ನರ್ ಅವರು ತೀರ್ಕೊಂಡ್ರು. ನಮ್ಮ ತಮಿಳ್ನಾಡು ಗವರ್ನರ್ ಆಗಿದ್ದರು, ಹಿಂದೆ ಮಹಾರಾಷ್ಟ್ರ ನಮ್ಮ ಆಂಧ್ರ ಚೀಫ್ ಮಿನಿಸ್ಟರ್ ಆಗಿದ್ದರು. ನಂಗೆ ಭಾಳ ಸ್ನೇಹಿತರಿದ್ದರು. ಆಗ ಹೋಗಿದ್ದೆ. ಅವ್ರು ಹೇಳ್ತಾಯಿದ್ರು, 1 ತಿಂಗಳು 1.5 ತಿಂಗಳು ಆಯಿತು, 2 ತಿಂಗಳು ಆಯಿತು ಡಿಕೆ ಜೈಲಿಲ್ದವ್ರು ಹೋಗಿ ಅಲ್ಲೆಲ್ಲ ರೆಸ್ಟ್ ಹೌಸಲ್ಲಿ ಸೇರಿಕೊಂಡ್ರು. ಇವತ್ತವರೆಗೂ ಇನ್ನೂ ಇದಕ್ಕೆ ಚೆನ್ನೈಗೆ ಬಂದಿಲ್ಲ. ಒಬ್ಬ ಮೀಡಿಯಾವನು ಒಂದು ಪದನೂ ಬರೀಲಿಲ್ಲ ಡಿಕೆ ಅವರು. ನಾನೆಲ್ಲ ಕರ್ಕದ್ದು ಮಾತಾಡಿದೆ, ಎಲ್ಲ ಎದುರ್ಕೊಂಡು ಗಡಗಡ ಅಂತ ನಡುಗ್ತಾಯಿದ್ರು ಅಂತೆ. ನನಗೆ ಗವರ್ನರ್ ಅವ್ರು ಹೇಳಿದ್ದು ಮಾತು, ಯಾಕೆಂದರೆ ಇಬ್ಬರೂ ಇಲ್ಲ, ಜಯಲಲಿತನೂ ಇಲ್ಲ, ಗವರ್ನರು ಇಲ್ಲ, ಅದಕ್ಕೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ನಾನು. ಸೊ ಹಂಗೆ ಕೆಲವು ರಾಜ್ಯಗಳಲ್ಲಿ ಒಂದೊಂದು ರೀತಿ ಇದೆ. ಬಟ್ ನಾವು ನೀವೆಷ್ಟೇ ಏನೇ ಹೇಳಿದ್ರು ಕೂಡ ನಮ್ಮನ್ನು ತಿತ್ತಾ ಇದ್ದೀರಿ, ತೀಡ್ತಾ ಇದ್ದೀರಿ, ನಮ್ಮನ್ನು ಬದಲಾವಣೆಗೆ ತರ್ತಾ ಇದ್ದೀರಿ ಅಂಥೇಳಿ ನಾವು ನಿಮ್ಮೆಲ್ಲರಿಗೂ ಕೂಡ ಭಾಳ ಗೌರವದಿಂದ ನಮ್ಮ ರಾಜ್ಯದಲ್ಲಿ ನಿಮಗೆ ಅಷ್ಟು ಫ್ರೀಡಮನ್ನು ನಾವು ಕೊಟ್ಟಿದ್ದೇವೆ. ಮಹಾತ್ಮ ಗಾಂಧೀಜಿಯವರು ಕೂಡ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ, ಇವತ್ತು ಉದ್ಯಮದ ಕೈಲಿ ಸಿಕ್ಬಿಟ್ಟಿದೆ ಮೀಡಿಯಾ. ನಾನು ಹೆಸರುಗಳನ್ನ ಯಾವ ಮೀಡಿಯಾ ಏನು ಅಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಆದರೂ ಕೂಡ ಈ ಸಂದರ್ಭದಲ್ಲಿ ತಾವೆಲ್ಲ ತಮ್ಮದೇ ಆದಂಥ ರೀತಿಯಲ್ಲಿ ನ್ಯಾಯಬದ್ಧವಾಗಿ ಸಮಾಜಕ್ಕೆ ಒಳ್ಳೆಯದಾಗೋ ದೃಷ್ಟಿಯಲ್ಲಿ,
ಏಕೆಂದರೆ ಸಮಾಜದ ನಮ್ಮ ಖಾದರ್ ಸಾಹೇಬ್ರು ಹೇಳ್ದಂಗೆ ಸಮಾಜದ 4 ಕಣ್ಣಲ್ಲಿ ನೀವು ಒಂದು ಪಿಲ್ಲರ್, 4 ಪಿಲ್ಲರ್ಸ್ ಆಫ್ ಡೆಮೋಕ್ರಸಿ: ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಪತ್ರಿಕಾರಂಗ. ನಾವೇನು ಮಾಡಿದ್ರೂ ನಮ್ಮನ್ನು ಟೀಕೆ ಮಾಡ್ಬೋದು, ಜಡ್ಜಸ್ ಮಾಡಿದ್ರೂ ಟೀಕೆ ಮಾಡೋಂಥ ಅವಕಾಶ ಇದೆ, ಕಾರ್ಯಾಂಗ ಮಾಡಿದ್ರೂ ಟೀಕೆ ಮಾಡೋಂಥ ಅವಕಾಶ ಇದೆ. ನೀವೇನು ಹೆಚ್ಚು ಕಮ್ಮಿ ಮಾಡಿದ್ರು ಕೂಡ ನಿಮಗೂ ಕೂಡ ಬುದ್ಧಿ ಹೇಳೋಂಥ ಕೋರ್ಟ್ ಕೂಡ ಈಗ ನ್ಯಾಯಾಂಗ ಕೂಡ ಇದೆ. ಸೊ ನಮ್ಮ ರಾಜ್ಯದಲ್ಲಿ ಜುಡಿಷಿಯರಿ ಮತ್ತು ಅಡ್ಮಿನಿಸ್ಟ್ರೇಷನ್ನು ಮತ್ತು ಇದು ಕೂಡ ಪೊಲಿಟಿಕಲ್ ಲೀಡರ್ಶಿಪ್ಪು ಕೂಡ ಶಾಸಕಾಂಗ ಎರಡೂ ಕೂಡ ಒಂದೊಂದು ಕಡೆ ನೋಡ್ತಾ ಇದೆ. ವಿ ಬೋತ್ ಫೇಸ್ ಈಚ್ ಅದರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂಥದ್ದಿದೆ. ಅಟ್ಟಾರ ಕಚೇರಿ ವರ್ಸಸ್ ವಿಧಾನಸೌಧ ಎರಡೂ ಕೂಡ ನೋಡ್ತಾ ಇದ್ದೀವಿ. ಸೊ ಭಾಳ ಹುಷಾರಾಗಿ ನಾವೆಲ್ಲ ಸೇರಿ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಬೇಕು. ಭಾಳ ಜನ ಸಾಧನೆ ಮಾಡಿದ್ದೀರಿ, ಶ್ರಮ ಪಟ್ಟಿದ್ದೀರಿ, ನಿಮಗೆ ಅವರು ಗುರುಸಿದ್ದಾರೆ. ನನಗೊಂದು ಶಾಲೆಯಲ್ಲಿ ಒಂದು ನಮ್ಮ ಮೇಷ್ಟ್ರು ಹೇಳ್ಕೊಟ್ಟಿದ್ದು ಒಂದು ಶ್ಲೋಕ ನನಗೆ ಬರ್ತು: ಪರೋಪಕಾರಾಯ ಫಲಂತಿ ವೃಕ್ಷಾಯ, ಪರೋಪಕಾರಾಯ ವಹಂತಿ ನದ್ಯಾಯ, ಪರೋಪಕಾರಾಯ ದುಹಂತಿ ಗಾವ, ಪರೋಪಕಾರ ಇದಂ ಶರೀರವತ್. ಅಂದರೆ ಪರೋಪಕಾರಾಯ ಪರಂತಿ, ಅದು ಮರ ಇದೆಯಲ್ಲ, ಈ ಮರಕ್ಕೇನು ಸ್ವಂತಕ್ಕೇನು ಪ್ರಯೋಜನ ಇಲ್ವಂತೆ. ಇದು ಬೇರೆಯವ್ರಿಗೆ ನೆರಳು ಕೊಡೋದು, ಸೌದೆ ಕೊಡೋದು, ಹಣ್ಣು ಕೊಡೋದು, ಹಿಂಗೆ ಉಪಯೋಗ ಬರ್ತದಂತೆ. ಇಲ್ಲ ಎಲೆ ಬಿದ್ದರೆ ಅದು ಗೊಬ್ಬರ ಆಗ್ತದಂತೆ. ಅದು ಸ್ವಂತಕ್ಕೇನು ಮರಕ್ಕೇನು ಪ್ರಯೋಜನ ಆಗೋದಿಲ್ಲ. ದುಹಂತಿ ಗಾವ ಅಂದರೆ ಈ ಹಾವು ಇದಿದೆಯಲ್ಲ, ಹಸು, ಅದಕ್ಕೂ ಏನೋ ಸ್ವಂತಕ್ಕೇನು ಪ್ರಯೋಜನ ಇಲ್ವಂತೆ. ಅದು ಕೂಡ ಹೊಲ ಉಳೋದು, ಗೊಬ್ಬರ ಕೊಡೋದು, ತುಪ್ಪ ಕಾಲು ಕೊಡೋದು, ಅದರಿಂದ ತುಪ್ಪ ಮಾಡೋದು, ಅದು ಕೂಡ ಅದು ವೈಯಕ್ತಿಕವಾದೇನೋ ಪ್ರಯೋಜನ ಇರುತ್ತೆ. ವಹಂತಿ ನದಿ ಅನ್ನೋ ನದಿ, ಅದು ಕೂಡ ಹರಿತಾ ಇರ್ತದೆ, ಅದಕ್ಕೇನು ಸ್ವಂತಕ್ಕೇನು ಪ್ರಯೋಜನ ಇಲ್ಲಂತೆ. ಅದು ಬೇರೆಯವ್ರಿಗೆ ಕುಡಿಯೋಕ್ಕೆ ನೀರು ಕೊಡೋದು, ಜಮೀನು ನೀರು ಕೊಡೋದು, ಇಂಡಸ್ಟ್ರೀಸ್ ನೀರು ಕೊಡೋದು, ಎಲ್ಲರೂ ಕೂಡ ಬೇರೆಯವ್ರಿಗೆ ಸಹಾಯ ಮಾಡ್ತದಂತೆ ಆ ನದಿ. ಹಂಗೆ ಈ ಮನುಷ್ಯನ ಶರೀರ ಕೂಡ ಅಷ್ಟೇ. ಈಗ ನೀವು ಯಾರು ಪ್ರಶಸ್ತಿ ಯಾರು ಇವತ್ತು ಪಡ್ಕೊಂಡಿದ್ದೀರಿ, ನೀವೆಷ್ಟು ಸಂಪಾದನೆ ಮಾಡಿದ್ದೀರಿ, ಎಷ್ಟು ಊಟ ಮಾಡ್ತೀರಿ, ಎಷ್ಟು ಬಟ್ಟೆ ಹಾಕೋತೀರಿ, ಎಷ್ಟು ಈಗ ದಯಾನಂದ್ ಮಾಡಿದ್ರು, ಇನ್ನೊಬ್ರು ಬಂದರು, ಆಫೀಸರ್ಸು ಎಲ್ಲರೂ ಮಾಡಿದ್ರು. ಯಾರಿಗೂ ವೈಯಕ್ತಿಕವಾಗಿ ನಿಮ್ಮದೆಲ್ಲ ಕೊನೆಗೆ ಏನು ಮಾಡಿದ್ರು ತಿಂಗಳಿಗೆ ಒಂದು 50,000 25,000 ಮೇಲೆ ವೈಯಕ್ತಿಕವಾದ ಖರ್ಚು ಯಾರಿಗೂ ಆಗೋದಿಲ್ಲ. ಕೊನೆಗೆ ನೀವು ದುಡಿತಾ ಇದ್ದೀರಿ. ಯಾರಿಗೆ ದುಡಿತೀರಿ? ಸಮಾಜಕ್ಕೆ ದುಡಿತಾ ಇರ್ತೀರಿ. ಹಂಗೆ ಇವತ್ತು ನಿಮ್ಮ ಕುಟುಂಬಕ್ಕೆ ದುಡಿತಾ ಇರ್ತೀರಿ, ನಿಮ್ಮ ನಂಬ್ಕೊಂಡಂಥ ಸಿಬ್ಬಂದಿಗೆ ದುಡಿತಾ ಇರ್ತೀರಿ, ಹಂಗೆ ಸರ್ಕಾರಕ್ಕೆ ದುಡಿತಾ ಇರ್ತೀರಿ. ಏನೇ ವ್ಯವಹಾರ ಮಾಡಿದ್ರು ಸರ್ಕಾರಕ್ಕೆ 30% ಆದಾಯ ಬಂದ ತಕ್ಷಣ 33%, 34% ಟ್ಯಾಕ್ಸ್ ಕಟ್ಟಬೇಕು, GST ಕಟ್ಟಬೇಕು, ಇಂಟ್ರೆಸ್ಟ್ ಕಟ್ಟಬೇಕು. ಇವೆಲ್ಲ ಕೂಡ ಈ ಮಧ್ಯದಲ್ಲಿ ಜೊತೆಗೆ ನಿಮ್ಮ ಕುಟುಂಬ ಚೆನ್ನಾಗಿಡಬೇಕು, ನೀವು ನಮ್ದವ್ರು ಮಾಡಿರಬೇಕು. ಇದು ಎಷ್ಟು ರೀತಿ ಅನುಕೂಲ ಆಗ್ತದೆ ನೋಡಿ. ಒಂದು ಕಡೆ ಸಾಯಿಬಾಬಾ ಅವ್ರು ಒಂದಿನ ಎಲ್ಲೋ ಒಂದು ಕಡೆ ಯಾವುದೋ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು, ದುಡ್ಡು ಬ್ಲಡ್ ಎರಡು ಸರ್ಕ್ಯುಲೇಟ್ ಆಗಬೇಕು ಅಂತ. ಒಂದು ಕಡೆ ದುಡ್ಡು ಸೇರಿಬಿಟ್ರೆ ಇನ್ಕಮ್ ಟ್ಯಾಕ್ಸು, ಸೇಲ್ ಟ್ಯಾಕ್ಸು, ಕುಡಿಕೆಯಲ್ಲಿ ಕಳ್ಳರು ಎಲ್ಲ ಕದ್ದು ಬಿಡ್ತಾರಂತೆ ಮನೆಗಳಲ್ಲಿ. ಹಂಗೆ ಬ್ಲಡ್ ದುಡ್ಡು ಸರ್ಕ್ಯುಲೇಷನ್ ಆಗ್ತಾ ಇರಬೇಕಂತೆ, ಸಮಾಜಕ್ಕೆ ಹೋಗ್ಬೇಕಂತೆ, ವಾಪಸ್ ಬರ್ತಾ ಇರಬೇಕಂತೆ, ಬ್ಯಾಂಕ್ ಅವರು ದುಡ್ಡು ಕೊಡ್ತಾ ಇರಬೇಕಂತೆ, ಸರ್ಕ್ಯುಲೇಷನ್ ಆಗ್ತಾ ಇರಬೇಕಂತೆ. ಹಂಗೆ ಬ್ಲಡ್ಡು ಕೂಡ ಒಂದು ಕಡೆ ಏನಾದ್ರು ಸೇರಿಬಿಡ್ತು ಅಂತಂದರೆ ಅದು BP ಶುಗರು ಎಲ್ಲ ಬಂದ್ಬಿಡ್ತದಂತೆ. ಅದು ಸರ್ಕ್ಯುಲೇಷನ್ ಆಗ್ತಾ ಇರಬೇಕಂತೆ ಮೈಗೆ. ಹಂಗೆ ಪ್ರತಿ ಸಂದರ್ಭದಲ್ಲೂ ಕೂಡ ಸಮಾಜಕ್ಕೆ ಒಳ್ಳೇದಾಗಬೇಕಾದ್ರೆ ಎಲ್ಲ ಥರದ ಸರ್ಕ್ಯುಲೇಷನ್ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಸೊ ಹಂಗೆ ಈ ಸಂದರ್ಭದಲ್ಲಿ ನಾವು ನಿಮ್ಗೆ ನಾನು ಹೇಳೋದು, ಇವತ್ತು ಹೆಚ್ಚಿಗೆ ಜವಾಬ್ದಾರಿ ನಿಮ್ಮ ಮೇಲೆ. ಯಾರ್ಯಾರು ಅಭಿನಂದನೆ ಸಿಕ್ಕಿದೆ, ಸನ್ಮಾನ ಒಳಗಾಗಿದ್ದೀರಿ, ನಿಮ್ಮ ಮೇಲೆ ಇನ್ನೂ ಹೆಚ್ಚಿಗೆ ಜನ ನಿಮ್ಮನ್ನು ನೋಡ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಸಾಧನೆ ಹೆಚ್ಚಲಿ ಅಂಥೇಳಿ ನಾನು ತುಂಬ ಹೃದಯದಿಂದ ಹಾರೈಸಿ, ಇವತ್ತು ನಾನೇ ಜಾಸ್ತಿ ಮಾತಾಡೋದು ಸರಿ ಇಲ್ಲ, ಆದರೂ ಕರೆದಿದ್ದೀರಿ, ಬಂದಿದ್ದೀರಿ. ಹೋದ ವರ್ಷನೂ ಕೂಡ ನಾನು ಬಂದಿದ್ದೆ. ತಮಗೆಲ್ಲ ಈ ಭಗವಂತ ನಿಮಗೆ ಒಳ್ಳೇದು ಮಾಡಲಿ, ಮಾಡೋ ಪ್ರಯತ್ನ ಮಾಡಿ. ನಾವು ಹೇಳ್ದಂಗೆ ಕರ್ಮಣ್ಯ ವಾದಿಕಾರಸ್ತು ಮಾಫಲೇಸು ಕದಾಚನ. ಮಾಡೋ ಪ್ರಯತ್ನ ಎಲ್ಲ ಮಾಡೋಣ, ಫಲ ಭಗವಂತನ ಬಿಡೋಣ. ಹಂಗೆ ನಿಮ್ಮ ಸಾಧನೆಗಳು ಅಜಾಮರವಾಗಿರಲಿ. ನಿಮ್ಮ ಸಾಧನೆಗಳಿಂದ ಇವತ್ತು ಜನರು ನಿಮ್ಮನ್ನು ಗುರುಸಿದ್ದಾರೆ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಿದೆ. ಮಾಧ್ಯಮ ಲೋಕದ ಎಲ್ಲ ನನ್ನ ಸ್ನೇಹಿತರಿಗಳಿಗೂ ನಾನು ಹೇಳೋದಿಷ್ಟೇ, ನೀವು ಕೂಡ ಸ್ವಲ್ಪ ಭಾಳ ಹುಷಾರಾಗಿರಬೇಕು. ಸಮಾಜ ದೊಡ್ಡ ದೊಡ್ಡ ಲೀಡ್ರುಗಳು ಭಾಳ ಕಷ್ಟಪಟ್ಟು 30 ವರ್ಷ 40 ವರ್ಷ ಸಾಧನೆ ಮಾಡ್ಕೊಂಡು ಬೆಳೆದಿರ್ತಾರೆ. ಯಾವುದೋ ಒಂದು ಸಣ್ಣ ಇಶ್ಯೂ ತೆಗೆದುಕೊಂಡು ಅವ್ರನ್ನ ಬಡ್ದಾಕ್ಬಿಟ್ಟು ಚಚ್ಚಿ ಕೊನೆಗೆ ಡಸ್ಟ್ಬಿನ್ಗೂ ಕೂಡ ಹಾಕ್ಬಿಡ್ತೀರಿ. ಸೊ ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಏನಾದ್ರು ತಿದ್ದಿ ಅವ್ರನ್ನ ಪಾಪ. ಯು ಶುಡ್ ನಾಟ್ ಲೀವ್. ಒಬ್ಬ ರಾಜಕಾರಣಿ ಬೆಳಿಬೇಕಾದ್ರೆ ಅಷ್ಟು ಸುಲಭ ಅಲ್ಲ, ಬೇಕಾದಷ್ಟು ಎಷ್ಟು ಶ್ರಮ ಇರ್ತದೆ ಅಂತಂದರೆ. ಅಲ್ಲ ಇದು ಏನಂದರೆ ನಮ್ಮ ಇವರು ಹೊರಟೋದ್ರು,
ಸೀಮಂತ್ ಕುಮಾರ್ ಸಿಂಗ್ ಅವ್ರೇನೋ ಮೊನ್ನೆ ಸ್ಟೇಟ್ಮೆಂಟ್ ಏನೋ ಇತ್ತು, ಅದ್ಯಾರೋ ಜಾಸ್ತಿ ಕುಡಿದು ಬಿಟ್ಟರೆ ಎತ್ಕೊಂಡು ಮನೆಗೆ ಹಾಕ್ತೀವಿ ಅಂತ ಬೇರೆ ಹೇಳ್ತಾಯಿದ್ರು ಅವರು. ಅದೇನೋ ಹೇಳ್ತಾಯಿದ್ರು. ಅವ್ರು ಇದ್ದಿದ್ರೆ ಹೇಳ್ತಿದ್ದೆ ನಾನು, ಈಗ ಯಾರು ಬೇಡ, ಅದ್ರ ಜೊತೆಗೆ ಚರ್ಚೆ ಮಾಡೋದು ಬೇಡ. ಸೊ ಹಂಗೆ ರಾಜಕಾರಣಿಗಳು, ಉದ್ಯಮ ಕೈಯಲ್ಲಿ ಮಾಧ್ಯಮಗಳು ಕೂಡ ಈ ನಡುವೆ ಬೇಕಾದಷ್ಟು ಬೆಳ್ಕೊಂಡು ಹೋಗ್ತಾ ಇದೆ. ಅದಕ್ಕೆಲ್ಲ ಅವಕಾಶ ಸಿಗಬಾರ್ದು. ಆ ನ್ಯಾಯ ತಕ್ಕಡಿ ಏನಿದೆ, ಆ ತಕ್ಕಡಿ ಸಮಾನತೆಯಿಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ತಪ್ಪು ಮಾಡಿದಾಗ ತಿದ್ದದ್ದು ತಪ್ಪಲ್ಲ. ಸೊ ಅದರಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ತಂದೆ ಆದಂಥ ಸ್ವಾಭಿಮಾನವನ್ನು ಬೆಳೆಸಬೇಕಾದಂಥ ಸಂದರ್ಭ. ಇವತ್ತೆಲ್ಲ ಟೀಮ್ ಈಗೇನು ಈ ವರ್ಷ ಟೀಮ್ ಇದೆ, ಶ್ರೀಧರ್ ಮತ್ತು ಅವರ ಎಲ್ಲ ತಂಡದವರು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀರಿ. ನನಗೂ ಭಾಳ ಟೈಟ್ ಇತ್ತು ಇವತ್ತು ಕಾರ್ಯಕ್ರಮ, ಆದರೂ ಕೂಡ ಮಾತು ಕೊಟ್ಟೆ. ಭಾಳ ಜನ ನಾವೆಲ್ಲ ಕೊಲೀಗ್ಸು, ಮಿನಿಸ್ಟರ್ಸ್ ಕೊಲೀಗ್ಸ್ ಎಲ್ಲ ಭಾಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಒಳ್ಳೆಯ ಅಧಿಕಾರಿಗಳಿಗೆ, ಉದ್ಯಮದವರಿಗೆ ಎಲ್ಲರೂ ಕೂಡ ಭಾಳ ಗೌರವದಿಂದ ಕಂಡಿದ್ದೀರಿ. ಅವ್ರ ಕುಟುಂಬದವರು ಕೂಡ ಎಲ್ಲ ಇದ್ದಾರೆ. ನಿಮ್ಮ ಮಾಧ್ಯಮಕ್ಕೆ ಏನು ಒಂದು ಹೊಸ ರೂಪ ಸಿಕ್ಕಲಿ. ಮುಂದಿನ ದಿನದಲ್ಲಿ ಈ ಪ್ರೆಸ್ ಕ್ಲಬ್ ಏನು ನಿಮ್ಮ ಇನ್ಸ್ಟಿಟ್ಯೂಷನ್ ಇದೆ, ಇದು ಒಳ್ಳೆ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಆಗಬೇಕು. ಇದು ನಿಮ್ಮಿಂದ ಒಂದು ಇವತ್ತಿಂದನೇ ಕಲೀರಿ. ನಿಮ್ಮ ಸರ್ಕಾರ ಬೇಕಾದಷ್ಟು ಪ್ರೋತ್ಸಾಹ ಕೊಡ್ತದೆ. ಯು ಶುಡ್ ಟ್ರೈ ಟು ಸ್ಟಾರ್ಟ್ ಎ ಸ್ಕೂಲ್. ಒಂದು ಹೊಸ ಸ್ಕೂಲನ್ನು ತಾವು ಮಾಡಿ ಹಾಕಿ ಅರ್ಜಿ. ನಮ್ಮ BDA ಚೇರ್ಮನ್ ಇದ್ದಾರೆ, ನಾನು ಇದ್ದೀನಿ. ಒಂದು ಜಾಗ ಕೊಡ್ತೀನಿ, 1 ಎಕರೆ ಬೇಕಾರೆ ಎಲ್ಲರೂ ಒಂದು ಕಡೆ ಒಳ್ಳೆ ಸ್ಕೂಲ್ನ. ನಿಮ್ಮ ಅನೇಕ ಅನುಭವ ಇದೆ. ಅವರೆಲ್ಲ ಕೆಲವೆಲ್ಲ ಸೀನಿಯರ್ಸ್ ಇದ್ದಾರೆ. ನಂಗೆ ಮೊನ್ನೆ ಎಲ್ಲ ಸಿಕ್ಕಿದ್ರು. ನಾನೆಲ್ಲ ಟ್ರಾವೆಲ್ ಮಾಡ್ತಾ ಇರಬೇಕು ಗೋವಿಂದ. ಒಳ್ಳೊಳ್ಳೆ ಸೀನಿಯರ್ಸ್ ಎಲ್ಲ 60-65 ವರ್ಷ ಆದಮೇಲೆ ರಿಟೈರ್ಡ್ ಆಗಿ ಮನೇಲಿ ಕೂತಿದ್ದಾರೆ. ಹಾಕ್ಕೊಂಡು ಅವ್ರ ಅನುಭವ ಎಲ್ಲ ಪಡ್ಕೊಳ್ಳಿ, ಸಮಾಜಕ್ಕೆ ನೆಕ್ಸ್ಟ್ ಕೊಡಲಿ. ಆ ಎಥಿಕಲ್ ವ್ಯಾಲ್ಯೂ ಏನಿದೆಯಲ್ಲ, ಈ ರಿಪೋರ್ಟರ್ಸ್ ಇರ್ಬೋದು, ಚೀಫ್ ಎಡಿಟರ್ಸ್ ಇರ್ಬೋದು, ಅದೆಲ್ಲ ಕೂಡ ಹೊಸ ಲೋಕಕ್ಕೆ, ಹುಡುಗರಿಗೆ, ಯಂಗ್ಸ್ಟರ್ಸ್ಗೆ ಕಲಿಸಲಿ. ಸೊ ಅದಕ್ಕೆ ನೀವೆಲ್ಲ ಸಹಾಯ ಮಾಡಿ. ಇದಕ್ಕೆ ನಾವೆಲ್ಲ ಕೂಡ ನಿಮಗೆ ಸಹಾಯ ಮಾಡಲಿಕ್ಕೆ ಸಿದ್ಧವಾಗಿ. ಯಾಕೆಂದರೆ ನೀವು ಇರಬೇಕು. ಯಾರೇ ತಪ್ಪು ಮಾಡಿದ್ರೆ ಆ ಸಮಾಜಕ್ಕೆ, ಜನಕ್ಕೆ ಪರಿಚಯ ಮಾಡಿಕೊಡ್ಬೇಕು. ಒಂದು ಕಡೆ ಜೈಲಿರ್ತದೆ, ಒಂದು ಕಡೆ ಬೇಲಿರ್ತದೆ, ಅದು ಇದ್ದೇ ಇರ್ತದೆ, ಏನು ಮಾಡೋಕ್ಕಾಗೋದಿಲ್ಲ. ಈಗ ನಾವು ಹಿಂದೆ ಎಲ್ಲ ಒಂದು ಕಾಲ ಇತ್ತು, ನಾವು ರಾಜಕಾರಣಿಗಳಂತಂದರೆ ನಮ್ಮನ್ನ ದೇವರು, ಗಾಂಧೀಜಿ ಅಂತ. ನಾನು ರಾಜಕೀಯಕ್ಕೆ ಬರಬೇಕಾದ್ರೆ ನಾನು ಕರಿಯಪ್ಪನವರು ಅಂತ ನಮ್ಮ ಕ್ಷೇತ್ರದಲ್ಲಿ ಶಾಸಕರಿದ್ದರು. ಅವರು ಹೋಗಿ ನಮ್ಮಮ್ಮ ಸ್ಕೂಲಿಗೆ ಸೀಟ್ ಬರಬೇಕಾಯ್ತು ನನಗೆ. ಆಗ ಹೋದಾಗ ಫಸ್ಟು ನಮ್ಮ ತಾತ, ನಮ್ಮ ಅಪ್ಪ ಕಾಲಿಗೆ ಬೀಳಿಸಿದ್ರು. ಬಿಡೋ, ಇವರು ಗಾಂಧೀಜಿ MLA ಅವರು, ಇವರು ಇದನ್ನು ಸ್ಕೂಲ್ ಕಟ್ಟವ್ರೆ, ದೇವ್ರ ಸಮಾನ, ಸ್ವಾತಂತ್ರ್ಯ ಹೋರಾಟಗಾರರು ಅಂತೇಳಿ ಕಾಲಿಗೆ ಬೀಳಿಸ್ತಾಯಿದ್ರು. ಈಗ ನಮ್ಮನ್ನ ನೀವು TV ಗಳಲ್ಲಿ, ಪಿಕ್ಚರಲ್ಲಿ ತೋರಿಸಿದ ತಕ್ಷಣ, ನಮ್ಮನ್ನ ಖಾದಿ ಬಟ್ಟೆ ಹಾಕಿದ ತಕ್ಷಣ ಈ ನಾವು ಜೈಲು ಕರ್ಕೊಂಡೋಗೋದು, ಬೇಲ್ ಕೊಡೋದು, ಇವೆಲ್ಲ ನೋಡಿದ್ರೆ ಕಳ್ಳ ಅಂತ ಕರೆಯೋಂಥ ಒಂದು ಪರಿಸ್ಥಿತಿ ಇವತ್ತು ಬಂದುಬಿಟ್ಟಿದೆ. ಇಂಥದ್ರಲ್ಲಿ ಬದುಕಿ ನಾವು ಸೈ ಅನ್ಸ್ಕೋಬೇಕಾದ್ದು ಭಾಳ ಕಷ್ಟ. ಈ ಜನ ಸುಳ್ಳೆನೆಯ ನೋಡ್ತಾ ಇದ್ದೀರಿ ನೀನು. ಸೊ ಅಂಥ ಪರಿಸ್ಥಿತಿಲಿ ಈಗ ನಾವೆಲ್ಲ ಇದ್ದೀವಿ. ಬಟ್ ಇರಲಿ, ದಿಸ್ ಎ ಚಾಲೆಂಜಿಂಗ್ ಲೈಫ್, ಏನು ಮಾಡೋಕ್ಕಾಗಲ್ಲ. ಸೊ ನಾನು ಒಬ್ರಿಗಿಬ್ಬರಿಗೆ ಅಂತ ಹೇಳೋಕ್ಕಾಗಲ್ಲ. ಈ ಸಂದರ್ಭದಲ್ಲಿ ಬೇಕಾದಷ್ಟು ಬರ್ತದೆ. ನಾವು ಕೂಡ ಭಾಳ ಹುಷಾರಾಗಿ ನಾವು ನಿಮ್ಮ ಹತ್ರ ಇರಬೇಕು. ಯಾಕೆಂದರೆ ನಿಮ್ಮದು ವಿವಿಧ ರೀತಿಯಲ್ಲಿ ರಿಸರ್ಚ್ ಮಾಡಿ, ಅದು ಯಾವುದೋ 5 ವರ್ಷದಿಂದ ಏನೋ ಮಾತಾಡ್ಬಿಡ್ತೀನಿ, 10 ವರ್ಷದಿಂದ ಮಾತಾಡ್ತೀನಿ, ಅದನ್ನು ಸೇರಿಸಿ ಆವತ್ತು ಡಿಕಿಂಗ್ ಅಂದ ಇವತ್ತು ಹಿಂಗೆ ಹೇಳ್ತಾವ್ರೆ ಅಂದ್ಬಿಟ್ಟು ನಮ್ಮದು 2 ಮಕ್ಕನೂ ತೋರಿಸ್ತೀರಿ ನೀವು. ಯಾರೋ ಇನ್ನೊಂದು ಸತಿ ಯಾರೋ ಒಬ್ಬರು ಯಾವುದೋ ಸಂದರ್ಭದಲ್ಲಿ ಕೊಟ್ಟಿದ್ದು, ಆಗ ಉಗ್ದಿದ್ದು, ಈಗ ತಪ್ಕೋತಾ ಇರೋದು, ಆಗ ಕಿತ್ತಾಡ್ತಿರೋದು ಎಲ್ಲ ಸೇರಿಸಿಸ್ಬಿಟ್ಟು ಹೊಡೆದು ನಮ್ಮ ಮಾನ ಮರ್ಯಾದೆ ತೆಗೆದು ಬೀದಿಗೆ ಹಾಕ್ತೀರಿ. ಇರಲಿ, ಏನೂ ಮಾಡೋಕ್ಕಾಗಲ್ಲ. ಸೊ ಅಲ್ಟಿಮೇಟ್ಲಿ ವಿ ಹ್ಯಾವ್ ಟು ಲೀವ್ ವಿತ್ ಯು, ವಿ ಹ್ಯಾವ್ ಟು ಡೈ ವಿತ್ ಯು. ಸೊ ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ ಎಲ್ಲ ಸ್ಟೇಜ್ ಬಂದಿರೋರ ಮೇಲೆ ಇಲ್ಲಿ ಇರಲಿ. ನಮ್ಮ ಸರ್ಕಾರ ಇರೋದು ನಿಮಗೋಸ್ಕರ. ನೀವು ಕೂಡ ನಮ್ಮ ಸರ್ಕಾರ ಮತ್ತೆ ತರಲಿಕ್ಕೆ ನೀವೆಲ್ಲ ಆಶೀರ್ವಾದ ಮಾಡಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.